ಮಾವ ಇದೇ ಕೋಪ ಇದೇ ಎನರ್ಜಿನ ಒಳ್ಳೆ ಕೆಲ್ಸದಕ್ಕೆ ಬಳಸಿದಿದ್ರೆ ನೀವ್ ಏನೇನೋ ಸಾಧಿಸ್ಬಿಡ್ತಿದ್ರಿ ಅಲ್ವಾ? ಆ ಕಾಲ ತುಂಬ ದೂರ ಇದೆಯೋ ಅಥವಾ ಬರೋದೇ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅಪ್ಪ ಬದಲಾಗೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ ಬಿಡಿ. ದ್ರೌಪದಿ ಕೌರವರಿಂದ ಎಷ್ಟೆಲ್ಲ ಹಿಂಸೆ ಅನುಭವಿಸಿದ್ಲು, ಆದ್ರೂ ಪಾಂಡವರು ಯುದ್ಧ ಮಾಡೋದಕ್ಕೆ ತಯಾರಿ ಇರ್ಲಿಲ್ಲ. ದ್ರೌಪದಿ ಅದನ್ನ ಸಹಿಸಕ್ಕಾಗದೆ ಧ್ವನಿ ಎತ್ತಿದಕ್ಕೆ ಕುರುಕ್ಷೇತ್ರ ಯುದ್ಧನೇ ನಡೀತು. ಎಲ್ಲ ಒಳ್ಳೇದಾಯ್ತು. ಹಾಗೆ ಎಲ್ರೂ ಬದಲಾಗ ಕಾಲ ಬಂದೇ ಬರುತ್ತೆ. ಅಷ್ಟೊಂದು ನಂಬಿಕೆ ಇದೆಯಾ? ಮಾವ ಕಲ್ ತಗೊಂಡು ಗಾಜ್ ಹೊಡ್ದಿದ್ದು ಶಕ್ತಿ ಅಲ್ಲ, ಬಲಹೀನತೆ. ಆದ್ರೆ ಅಮ್ಮ ಅವ್ರ ಅಹಂಕಾರಕ್ಕೆ ಕೊಟ್ಟಿದ್ ಪೆಟ್ಟಿದ್ಯಲ್ಲ, ಅದಕ್ಕೆ ಯಾವ ಗ್ಯಾರೇಜಲ್ಲೂ ರಿಪೇರಿ ಇಲ್ಲ. ಅದರಿಂದ ಮಾವ ಬೇಕಾದಷ್ಟು ಪಾಠ ಕಲಿತಾರೆ, ನೋಡ್ತಾ ಇರಿ. ಕೊನೆಗೂ ಅಮ್ಮ ಧೈರ್ಯವಾಗಿ ನಿಂತ್ರಲ್ಲ, ಅದೇ ಸಂತೋಷ. ಹ್ಞೂ, ಮತ್ತೆ ಅಮ್ಮನವ ಶುರು ಆಗೇ ಬಿಡ್ತು ನೋಡಿ. ಇನ್ನೆಲ್ಲ ಚಂಡಮಾರುತ ತನ್ನ ರೂಟ್ನ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತೆ, ನೋಡ್ತಾ ಇರಿ. ಆಮೇಲೆ ನಿಮ್ ಕನ್ಸಿನ ಮನೆ ರೆಡಿ ಆಗ್ಬಿಡ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಮ್ಮ ಮಾವನ ಅವ್ನ ರೂಟಿಗೆ ತರ್ತಾರೆ. ರಿಯಾ ಸಂಜಯ್ನ ಸುಧಾರಿಸಿ ಡಾಕ್ಟರ್ ಮಾಡ್ತಾಳೆ. ಇನ್ನು ನಾನು ಆರಾಮಾಗಿ ಕುತ್ಕೊಂಡು ಎಲ್ಲ ಕ್ರೆಡಿಟ್ಸ್ನ ನನ್ನ ಅಕೌಂಟಿಗೆ ಹಾಕೊಳ್ತೀನಿ. ಅಲ್ಲ, ನಿಮಗೆ ಕ್ರೆಡಿಟು? ಈ ಮನೆಗೆ ನಾನ್ ಸೊಸೆಯಾಗಿ ಬಂದ್ಮೇಲೆ ತಾನೇ ಎಲ್ಲ ಬದಲಾಗ್ತಿರೋದು. ಇನ್ನು ಸ್ವಲ್ಪ ದಿನ ಎಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುತ್ತೆ. ಆಗ ಮನೆ ಮುಂದೆ ಒಂದು ದೊಡ್ಡದಾಗಿ ಬ್ಯಾನರ್ ಹಾಕ್ಸ್ತೀನಿ, ಮಿಷನ್ ಇಂಪಾಸಿಬಲ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಬೈ ನಿಧಿ ಅಂತ. ಹೇಳ್ತಿದ್ದೇವ್ರೆ, ನೀವು ಇಂಪಾಸಿಬಲ್ ಕಣ್ರಿ. ಇನ್ನೂ ಆಗಿಲ್ಲ, ಕೇಳಿಸ್ಕೊಳ್ಳಿ. ಒಂದಿನ ಬರುತ್ತೆ, ಮಾವ ನಗ್ತಾ ಇರ್ತಾರೆ. ಸಂಜಯ್ ಹೇಳಿದ ಮಾತನ್ನ ಕೇಳ್ತಾನೆ. ಯಾರು ಜಗಳ ಆಡಲ್ಲ, ಎಲ್ರು ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತೀವಿ. ಇದು ಯಾಕೋ ನಿಮ್ ಮಿಷನ್ ಇಂಪಾಸಿಬಲ್ಗಿಂತ ಜಾಸ್ತಿ ಕಷ್ಟ ಅನಿಸ್ತಿದೆ. ಜಗತ್ತಲ್ಲಿ ಯಾವುದು ಅಸಾಧ್ಯ ಎಲ್ಲ ಮುದ್ದು. ಯಾಕೆ ಗೊತ್ತಾ? ಸದ್ಯ ಹೀಗಿರೋ ಫ್ಯಾಮಿಲಿನೇ ನಾವು ತಡ್ಕೊಂಡಿದೀವಿ ಅಂದ್ಮೇಲೆ ನಮ್ ಕೆಪಾಸಿಟಿ ಎಷ್ಟರ ಮಟ್ಟಿಗಿದೆ ಅಂತ ನೀವೇ ಯೋಚನೆ ಮಾಡಿ. ಸದ್ಯ ನೀವು ಹೇಳೋ ಪವಾಡ ಆದಷ್ಟು ಬೇಗ ಆಗ್ಲಿ. ನಮ್ ಫ್ಯಾಮಿಲಿನೂ ಬೇರೆಯವ್ರ ಫ್ಯಾಮಿಲಿ ತರ ಆಗುತ್ತೆ ಮಧು. ತುಂಬಿ ತುಳ್ಗೋ ಪ್ರೀತಿ, ಸಿಕ್ಕಾಪಟ್ಟೆ ನಗು, ಬರೀ 5-5 ನಿಮಿಷದ ಮುದ್ದಾಗಿರೋ ಜಗಳ, ತಪ್ಪ ಆಡಿದ ಕೂಡಲೇ ಸಾರಿ ಕೇಳೋ ಜನ. ನಿಜವಾಗ್ಲೂ ಒಂದು ಹ್ಯಾಪಿ ಎಂಡಿಂಗ್ ಕಾಲ ಬಂದೇ ಬರುತ್ತೆ. ನೀವು ಅನ್ಕೊಂಡಿದ್ದು ಆದಷ್ಟು ಬೇಗ ಆಗ್ಲಿ. ಸರಿ, ಬನ್ನಿ, ನಾವೆಲ್ಗೂ ಹೋಗ್ಬೇಕು. ಎಲ್ಲಿಗೆ? ಸರ್ಪ್ರೈಸ್, ಬನ್ನಿ ಬನ್ನಿ. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಸರ್ಪ್ರೈಸ್, ಅಲ್ಲಿ ನೋಡಿ. ಶಾಂತಿ ಬೇಬಿ, ಏನು ಎಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ಏನ್ ವಿಷಯ? ತಾಳಿ ಶಾಸ್ತ್ರಕ್ಕೆ ತಾಳಿ ಬೇಕಲ್ವಾ, ಅದಕ್ಕೆ ತಾಳಿ ಬಟ್ಟನ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ. ನೋಡು, ತಾಳಿ ಸರ ರೆಡಿಯಾಗಿದೆ. ಇದಕ್ಕೆ ನಿನ್ಗಿಷ್ಟವಾದ ತಾಳಿ ಬೊಟ್ಟು ತಗೋ. ಇದು ನಿಮ್ಮಮ್ಮನ ತಾಳಿ ಸರ ಕಣೆ. ನಿಮ್ ತಂದೆ ತಾಯಿ ಆಕ್ಸಿಡೆಂಟ್ ಇಂದ ತೀರ್ಕೊಂಡಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ನೋಡೆ, ನನಗೆ ಹಿರಿಯರಿಂದ ಈ ಥರ ಯಾವ ಉಡುಗೊರೆನೂ ಬಂದಿಲ್ಲ. ಇವಳಿಗೆ ಒಳ್ಳೊಳ್ಳೆ ಉಡುಗೊರೆ ಕೊಡಬೇಕು ಅಂತ ಎಷ್ಟು ಜನ ಇದ್ದಾರೆ, ಆದರೂ ಅಳ್ತಾ ಇದ್ದಾಳೆ. ಕಣ್ಣೀರು ಒರೆಸ್ಕೊ, ಅಳ್ಬೇಡ. ನಮ್ಮ ಹೆಂಡತಿದೇವ್ರಿಗೆ ಸಮಾಧಾನ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಬನ್ನಿ. ಮಿರಿ, ನೀವು ಏನು ಯೋಚನೆ ಮಾಡ್ತೀರ ಅಂತ ಚೆನ್ನಾಗಿ ಗೊತ್ತು. ಆದರೆ ನೀವೀಗ ಕಣ್ಣೀರು ಹಾಕಿದ್ರೆ ಅಜ್ಜಿನೂ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಅವ್ರ ಮಗ ಸೊಸೆ ಸಾವು ಹೇಗಾಯಿತು ಅಂತ ಗೊತ್ತಾಗೋದು ಬೇಡ. ಬಿ ಸ್ಟ್ರಾಂಗ್. ನೋಡಿ, ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ಯಾವಾಗಲೂ ಜೊತೆಲೇ ಇರುತ್ತೆ. ಕಣ್ಣೀರು ಒರೆಸ್ಕೊಳ್ಳಿ.
ಗುಡ್ ಗರ್ಲ್. ಗಂಡದ ಮಾತ್ಗೆ ನಿಧಿ ಕರ್ಗೋಗಿದ್ದಾಳೆ. ಏನ್ ನಿಧಿ ವಿಷಯ? ಬಿಟ್ಟರೆ ಇವರು ಮಾತಾಡ್ತಾನೆ ಇರ್ತಾರೆ. ನಿಧಿ, ನೀವು ಬೇಗ ಸೆಲೆಕ್ಟ್ ಮಾಡಿ. ನೋಡಿ, ಚೆನ್ನಾಗಿರೋ ತಾಳಿ ಬಟ್ ತೋರಿಸಿ, ಮುದ್ದಾಗಿರ್ಬೇಕು. ನಿಧಿ, ನಿನ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡು. ಹಾಂ, ತಗೊಳ್ಳಿ, ಸೆಲೆಕ್ಟ್ ಮಾಡಿ. ನಾನಾ? ನಾನು ಸುಮ್ಮನೆ ಸಿಕ್ಕಾಪಟ್ಟೆ ಕೆಳದಾಗಿರೋ ಸೆಲೆಕ್ಟ್ ಮಾಡಿಬಿಟ್ರೆ ನಾನು ಹಾಕೊಳ್ತೀನಿ. ಡಬ್ಬ ಥರ ಇದ್ರೆ ಆದರೂ ಪರವಾಗಿಲ್ಲ, ನಾನು ಹಾಕೊಳ್ತೀನಿ. ಅಲ್ಕವ, ನೋಡ್ದೇನೆ ಗಂಡನ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಅಂತ. ಹಾಂ, ಇದು ಸಖತ್ತಾಗಿದೆ ಅಲ್ವಾ? ಡಾರ್ಲಿಂಗ್, ನಾವ್ ಹೇಳಿದ್ದು ತಾಳಿ ಬಟ್ನ ಸೆಲೆಕ್ಟ್ ಮಾಡು ಅಂತ, ಪೆಂಡೆಂಟ್ ಅಲ್ಲ. ಇದು ಚೆನ್ನಾಗಿದೆ ಅಲ್ವಾ? ಹಾಂ, ಚೆನ್ನಾಗಿದೆ, ನನಗೆ ಓಕೆ. ನಿಜವೂ ಚೆನ್ನಾಗಿದೆಯಾ? ನೀವು ಇದನ್ನ ಹಾಕೋತೀರಾ? ನೀವು ನನಗೋಸ್ಕರ ಏನೇ ಸೆಲೆಕ್ಟ್ ಮಾಡಿದ್ರು ಅದು ಹೇಗೆ ಇದ್ರೂ ನಾನು ಹಾಕೊಳ್ತೇನೆ. ನೋಡಿದ್ಯಾ, ನಾವಿಬ್ರು ಇಲ್ಲಿದ್ದೀವಿ ಅಂತ ಅವರಿಬ್ರು ಮರ್ತೇ ಬಿಟ್ಟಿದ್ದಾರೆ. ಇವರಿಬ್ರನ್ನ ಹೀಗೆ ನೋಡೋಕ್ಕೆ ಚಂದ. ಓಕೆ ಓಕೆ, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾವು ಆ ಕಡೆ ಇರ್ತೀವಿ. ಬಾರೆ, ಅಲ್ಲಿ ಒಡವೆಗಳು ನೋಡೋಣ. ಬರೀ. ನೀವು ಏನಾದರೂ ನಾನು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಿದ್ರೆ ಇವ್ರು ರೇಗ್ಸೋದು ನಿಲ್ಲಿಸಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಈ ವರ್ಷನ ನಂಗೆ ತುಂಬ ಇಷ್ಟ. ಅವ್ರು ಎಷ್ಟಾದರೂ ರೇಗಿಸ್ಲಿ ಬಿಡಿ. ಆ್ಯಕ್ಚುಲಿ ನಾನು ನಿಮಗೋಸ್ಕರ ಸೆಲೆಕ್ಟ್ ಮಾಡಿದ್ದು ಇದು. ವಾವ್, ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೂಪರಾಗಿ ಇರಲೇಬೇಕು. ಯಾಕೆ ಹೇಳಿ? ಇದನ್ನು ಹಾಕೊಳ್ಳೋಷ್ಟು ಸೂಪರ್ ಆಗಿದಾರಲ್ವಾ, ಅದಕ್ಕೆ. ಆ ಮಿರರ್ ಕೊಡಿ. ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ನಿಮ್ಮ ಅಮ್ಮ ಈ ಸರ ಕೊಟ್ಟಿದ್ದಾರೆ. ನೀವು ಇಡೀ ಜೀವನ ಇದನ್ನು ಹೆಮ್ಮೆಯಾಗಿ ಹಾಕೊಳ್ಳೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.